ಸರ್ ಕೇಳಿಸ್ತಾ ಇದೆಯಾ ಆನ್ಲೈನ್ ಅಲ್ಲಿ ಇರೋರ್ಗೆ? ಕೇಳಿಸ್ತಾ ಇದೆ. ಕಟ್ಟಿಯವರ ಇಲ್ಲ, ನಾನು ಆನ್ಲೈನ್ ಅಲ್ಲಿ ಇದ್ದೀನಿ, ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ. ಹಾ ಸರಿ, ಕೇಳಿಸ್ತಾ ಇದೆಯಲ್ಲ? ಕಟ್ಟಿಯವರ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಇವ್ರೆ. ಸರಿ ಸರಿ. ಬ್ರಹ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಮಂಡಲಶ್ಚೈವ ಇವ ಕುರ್ವತ ಸಂಜಯ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ದೇಶೋ ಸರ್ವಪಾಪೇ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜನ್ತೆ ಮಾಂ ಬುಧಾ ಭಾವಸಮನ್ವಿತಾಃ ಮಚ್ಚಿತ್ತಾ ಮದ್ಗತಃ ಪ್ರಾಣಾಃ ಬೋಧಯन्तಃ ಪರಸ್ಪರಂ ಕಥಯन्तಶ್ಚ ಮಾಂ ನಿತ್ಯಂ ದುಷ್ಯಂತಿ ಜರಮಂತಿ ಚ. ಬರೋದಿಲ್ಲ ಅಂತ ಅನ್ಕೊಂಡೆ. ಭಾನುವಾರ ಅವರ ಕಾರ್ಯಕ್ರಮಕ್ಕೆ ಹೊರಟೋಗಿದ್ದೀರಲ್ಲ ಅಂತ ಬಿಸಿ ಡೇಟ್ ಇವತ್ತು. ತೇಷಾಂ ಸತತಯುಕ್ತಾನಾಂ ಪ್ರೀತಿಪೂರ್ವಕಂ ಯೋಗಂ ತಂ ಯೇನ ಮಾಮುಪಯಾಂತಿ ತೇ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ. ಆತ್ಮ ಅದೇ ತಾನೆ ಆಗಿತ್ತ? ಹೌದು, ಆಗಿತ್ತು ನಿನ್ನೆ ಆಗಿದೆ ಆಚಾರ್ಯ. ಹಾ, ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ ಅಂತ ಮುಂದಾಗ್ಬೇಕಲ್ವಾ? ತೇಷಾಂ ಎರಡರಲ್ಲೂ ತೇಷಾಂ ಬಂತಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ತೇಷಾಮೇವಾನುಕಂಪಾರ್ಥಂ ಮಹಾಪ್ರಾಣ ಬರಬೇಕು. ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ
ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಹಿಂದಿನ ಶ್ಲೋಕದಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ಅಂತಂದರೆ ಅಂಥವರಿಗೆ ಒಳ್ಳೆಯ ಜ್ಞಾನೋಪಾಯವನ್ನು ನಾನು ಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಅದನ್ನು ಉಲ್ಲೇಖ ಮಾಡಿದ್ದಾನೆ. ಯಾವುದರಿಂದ ಅವನ ಸಂಸಾರ ಬಂಧನವು ನಾಶ ಆಗುತ್ತೋ ಅಂಥ ರೀತಿಯಾದ ಬುದ್ಧಿಯೋಗವನ್ನ ನಾನು ಅವನಿಗೆ ಕೊಡ್ತೇನೆ ಅಂತಂದ. ಅದಾದ ಮೇಲೆ ಅರ್ಜುನನದ್ದೊಂದು ಪ್ರಶ್ನೆ, ನಾನು ಅಪರೋಕ್ಷ ಜ್ಞಾನವನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಭಗವಂತ ಎದುರಿಗೆ ಬಂದು ನಿಲ್ಲೋದು ಅಂತ ಅರ್ಥ. ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಪ್ರಾಪ್ತಿ ಅಂತ ಅರ್ಥ. ಭಗವಂತನ ಪ್ರಾಪ್ತಿದು ಅಷ್ಟು ಸುಲಭವಾಗಿ ಆಗುತ್ತೋ? ಯಾಕೆಂದ್ರೆ ಈ ಅಜ್ಞಾನ ಜೀವನಿಗೆ ಅನಾದಿ ಕಾಲದಿಂದ ಇದೆ. ಅಜ್ಞಾನ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಇರತಕ್ಕಂಥ ಈ ಅಜ್ಞಾನ, ಆ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಈ ಬಂಧ ಅದಿರುವಾಗ ಸ್ವಾಮಿ ನಿನ್ನ ಪ್ರಾಪ್ತಿ ಹೇಗೆ? ಹೌದೈತ, ನಿನ್ನ ಪ್ರಾಪ್ತಿ ಆಗುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿಬಿಟ್ಟು ಅನಾದಿ ಕಾಲದಿಂದ ಜೀವನಿಗೆ ಅಜ್ಞಾನ ಎಂಬುದಿದೆ, ಅದು ಇರುವಾಗ ನಿನ್ನ ಪ್ರಾಪ್ತಿ ಹೇಗೆ ಸಾಧ್ಯ ಅಂತಂದ್ರೆ ಅದಕ್ಕೆ ಈ ಶ್ಲೋಕದ ಮೂಲಕ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆಯ್ತಾ? ದೇಶಾವೇವ ಅನುಕಂಪ. ಹೌದಪ್ಪ, ನೀನು ಈ ರೀತಿಯ ಕೇಳ್ತಿಂತ ಗೊತ್ತು, ಅವರಿಗೆ ಅನುಗ್ರಹ ಮಾಡಬೇಕು ಅಂತಲೇ ಅಹಂ ಅಜ್ಞಾನಜಂ ತಮಃ, ಅಜ್ಞಾನದಿಂದ ಉಂಟಾಗಿರ್ತಕ್ಕಂತಹ ಈ ಸಂಸಾರ ಬಂಧನವನ್ನ ತಮ ಶಬ್ದಕ್ಕೆ ಹಾಗೆ ಅರ್ಥ ಮಾಡುತ್ತಾರೆ. ತಮ ಶಬ್ದಕ್ಕೆ ಲೋಕದಲ್ಲಿ ಪ್ರಾಯ ಏನ್ ಅರ್ಥ ಇದೆ? ಅಜ್ಞಾನ ಅಂತ ಅರ್ಥ ಇದೆ ಅಲ್ವಾ? ಆ ಅಜ್ಞಾನದಿಂದ ಉಂಟಾಗಿರತಕ್ಕಂತಹ ತಮಃ ಅಂದ್ರೆ ಬಂಧನವನ್ನ, ಈ ಸಂಸಾರ ಸುಖ ದುಃಖಾದಿ ಬಂಧನವನ್ನ, ಅದನ್ನ ನಾನು ನಾಶಯಾಮಿ, ನಾನು ನಾಶ ಮಾಡುತ್ತೇನೆ. ಎಲ್ಲಿದ್ದು ನಾಶ ಮಾಡುತ್ತೇನೆ? ಏನೋ ಹೊರಗಿದ್ದು ಮೋಡಿ ಮಾಡೋದು, ಮ್ಯಾಜಿಕ್ ಮಾಡೋದು ಅಲ್ಲ. ಆತ್ಮಭಾವಸ್ಥ, ಅವನ ಮನಸ್ಸಿನಲ್ಲಿಯೇ ಇದ್ದುಕೊಂಡು, ಪ್ರಕೃತದಲ್ಲಿ ಆತ್ಮ ಶಬ್ದಕ್ಕೆ ಚಿತ್ತ ಅಂತ ಮನಸ್ಸು ಅರ್ಥವನ್ನು ಮಾಡಬೇಕು. ಆತ್ಮ ಶಬ್ದಕ್ಕೆ ಮನಸ್ಸು ಅಂತಲೂ ಒಂದು ಅರ್ಥ ಇದೆ, ಅಂತಃಕರಣ. ಅವರ ಮನಸ್ಸಿನಲ್ಲಿಯೇ ಇದ್ದುಕೊಂಡು ಅವರ ಅಜ್ಞಾನದಿಂದ ಉಂಟಾಗಿರ್ತಕ್ಕಂತಹ ಈ ಎಲ್ಲ ಸಂಸಾರ ಬಂಧನವನ್ನ ನಾನು ನಾಶ ಮಾಡಿಬಿಡುತ್ತೇನೆ ಅಂತ ಕೃಷ್ಣ ಪರಮಾತ್ಮ ಈ ಭರವಸೆ ಕೊಡ್ತಾ ಇದ್ದಾನೆ. ಯಾವುದರಿಂದ? ಭಾಸ್ವತ ಜ್ಞಾನ ದೀಪೇನ. ಭಾಸ್ವತ ಪ್ರಕಾಶಮಾನವಾದ ಜ್ಞಾನವೆಂಬ ಬೆಳಕು, ಆ ಜ್ಞಾನವೆಂಬ ಬೆಳಕಿನಿಂದ ಅವರ ಮನಸ್ಸಿನಲ್ಲಿಯೇ ಇದ್ದುಕೊಂಡು, ಎಲ್ಲೋ ಹೊರಗಡೆಯಿಂದ ಇನ್ನೆಲ್ಲೋ ದೂರದಲ್ಲಿ ಅಲ್ಲ, ಅವರ ಮನಸ್ಸಿನಲ್ಲಿಯೇ ಇದ್ದುಕೊಂಡು ಜ್ಞಾನವೆಂಬ ಬೆಳಕಿನಿಂದ, ಒಳ್ಳೆ ಒಂದು ಇದನ್ನ ಮಂದವಾದ ಬೆಳಕಲ್ಲ, ಭಾಸ್ವತ ಜ್ಞಾನ ದೀಪೇನ, ಪ್ರಕಾಶಮಾನವಾದ ಆ ಬೆಳಕಿನಿಂದ, ಜ್ಞಾನವೆಂಬ ದೀಪದಿಂದ ಆ ಆತ್ಮಭಾವಸ್ಥ ಅವರ ಮನಸ್ಸಿನಲ್ಲಿಯೇ ಇದ್ದುಕೊಂಡು ಅಜ್ಞಾನದಿಂದ ಉಂಟಾಗುವ ತಮಸ್ಸನ್ನು ನಾನು ನಾಶ ಮಾಡುತ್ತೇನೆ. ಯಾಕೆ? ತೇಷಾಮೇವ ಅನುಕಂಪಾರ್ಥಂ, ಅವರ ಮೇಲೆ ಕರುಣೆ ಇದ್ದೇ ನಾನು ಈ ಕೆಲಸವನ್ನು ಮಾಡುತ್ತೇನೆ. ಇಷ್ಟು ಮೂಲದ ಅಭಿಪ್ರಾಯ. ಸರಿ ಆಯ್ತಾ?
ತೇಷಾಂ ಏವ ಅನುಕಂಪಾಯ ಇತಿ ಅನುಕಂಪಾರ್ಥಂ ಅಂತ ಅರ್ಥ ಆಗುತ್ತೆ ಅವ್ಯಯ. ಅಹಂ ಅಜ್ಞಾನಜಂ ಅಜ್ಞಾನಾತ್ ಜಾತಂ ಅಜ್ಞಾನಜಂ ಕಿಂ ತಮಃ. ತಮಸ್ಸು ಅಂದ್ರೆ ಏನು ಅಂತ ಕೆಳಗಡೆ ಅರ್ಥ ಬರೀತಾರೆ. ನಾಶಯಾಮಿ ಯಾವುದಾದ್ರು ಗೊತ್ತಾ? ನಶ ಅದರ್ಶನೆ ಅಂತ ಧಾತು. ನಶ ಅದರ್ಶನೆ, ನಶ ಅದರ್ಶನೆ ಧಾತುವಿನ ಲಟ್ಲಕಾರದ ಉತ್ತಮ ಪುರುಷ ಏಕವಚನದಲ್ಲಿ ನಾಶಯಾಮಿ ಅಂತ ರೂಪ ಆಗುತ್ತೆ. ನಾಶ ಇದೆ, ಆದರೆ ಪ್ರಾಯ ಲೋಕದಲ್ಲಿ ಬಳಕೆ ಇರೋದು ನಶ ಅದರ್ಶನೆ ಅಂತ ಬಳಸ್ತೇವೆ. ನಶ ಅದರ್ಶನೆ ತೋರಿಸೋದು ಹಾಗೆ ತೋರಿಸೋದು. ಜ್ಞಾನದೀಪೇನ ಭಾಸ್ವತ. ಆಯ್ತಾ? ಭಾಸ್ವತ ಅಂದ್ರೆ ಏನದು? ಭಾಸ್ವತ ಅಂದ್ರೆ ಏನು? ಶಬ್ದದ ಸ್ವರೂಪ ಏನು? ಭಾಸ್ವತ ಧಾತುವೋ ಕ್ರಿಯಾಪದವೋ? ನೋಡಿ ಸರಿ. ಕ್ರಿಯಾಪದ ಅಂತ ಹೇಳಿದ್ದೆ ತಪ್ಪು. ಯಾಕೆ ಕ್ರಿಯಾಪದ ಆಗುತ್ತೆ? ಎಲ್ಲಿ ವಿಶೇಷಣ ಅದು? ಎಲ್ಲಿ ವಿಶೇಷಣ? ಸಹನ ಅವ್ರು ಹೇಳ್ರಿ. ಭಾಸ್ವತ ಜ್ಞಾನದೀಪೇನ. ಹೌದಾ ಇಲ್ಲ? ವಿಶೇಷಣ ವಿಶೇಷ್ಯಗಳು ಒಂದೇ ಲಿಂಗ ಒಂದೇ ವಿಭಕ್ತಿ ಒಂದೇ ವಚನದಲ್ಲಿರಬೇಕು. ಹೌದಾ ಇಲ್ಲ? ಇದು ನಿಯಮ ಇದು. ಸುಂದರ ರಾಮನು ಸುಂದರನಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಸುಂದರಿ ರಾಮ ಹೇಳುದ? ಸುಂದರ ರಾಮ ಅಂತ ಹೇಳಬೇಕು ತಾನೆ. ವಿಶೇಷಣ ವಿಶೇಷ್ಯ ಒಂದೇ. ಸುಂದರೇಣ ರಾಮೇಣ ರಾಮ ಕೂಡೋದಿಲ್ಲ. ಅದಕ್ಕೆ ವಿಶೇಷಣ ವಿಶೇಷ್ಯ ಮತ್ತೆ ಲಿಂಗ. ವಿಶೇಷಣ ವಿಶೇಷ್ಯಗಳಿಗೆ ಲಿಂಗ ವಿಭಕ್ತಿ ವಚನ ಒಂದೇ ಆಗಿರಬೇಕು. ಹಾಗಾಗಿ ಭಾಸ್ವತ ಜ್ಞಾನದೀಪೇನ. ಈಗ ಇಷ್ಟು ಕ್ಲೂ ಕೊಟ್ಟಿದ್ದೇನೆ, ಇನ್ನಾದ್ರೂ ಹೇಳಿ. ತೃತೀಯ ಏಕವಚನ. ಹೌದಾ? ಹಾಗಾದ್ರೆ ತೃತೀಯ ಏಕವಚನದಲ್ಲಿ ಭಾಸ್ವತ ಅಂತ ರೂಪ ಬರ್ಬೇಕಾದ್ರೆ ಅದೇನು? ಕ್ರಿಯಾಪದನ. ಭಾಸ್ವನ್ ಭಾಸ್ವಂತೌ ಭಾಸ್ವಂತಃ ಶತ್ರು ಪ್ರತ್ಯಯಾಂತವಾದ ಶಬ್ದ. ಆಯ್ತಾ? ತೃತೀಯ ಏಕವಚನದಲ್ಲಿ ಭಾಸ್ವತ ಪ್ರಕಾಶಮಾನವಾದ ಅಂತ ಅರ್ಥ ಆಗುತ್ತೆ. ಜ್ಞಾನಸ್ಯ ದೀಪ ಜ್ಞಾನದೀಪ ತೇನ ಜ್ಞಾನದೀಪೇನ. ಸರಿ ಹೋಯ್ತಾ? ಹೀಗೆ ನೋಡೋಣ, ವಿವೃತಿ ನೋಡೋಣ. ಅನಾದಿ ಅಜ್ಞಾನಕೃತ ಬಂಧ ಸತ್ವಾತ್. ಜೀವರಿಗೆ ಅನಾದಿ ಕಾಲದಿಂದಲೂ ಅಜ್ಞಾನದಿಂದ ಕೃತವಾದ ಬಂಧ ಇದೆ. ಬಂಧ ಏನಿದೆ ಅದಿದ್ದೇ ಇದೆ, ಅನಾದಿ ಕಾಲದಿಂದ ಇದ್ದೇ ಇದೆ. ನಮ್ಮ ಬಂಧ ಸತ್ವಾದ ಕದಂತ ಪ್ರಾಪ್ತಿ. ಹೇಗೆ ಭಗವಂತನ ಪ್ರಾಪ್ತಿ ಆಗುವುದು ಹೇಗೆ ಜ್ಞಾನಿಗೆ ಅಂದ್ರೆ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ತೇಷಾಮಿತಿ ಎಂಬುದಾಗಿ. ತೇಷಾಂ ಅನುಕಂಪಾರ್ಥಂ ಅಂದ್ರೆ ಅನುಗ್ರಹಾರ್ಥಂ ಏವ. ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇನೆ. ನತು ಕಿಂಚಿತ್ ಫಲಮುದ್ದೇಶ್ಯ. ಆಯ್ತಾ? ಯಾವುದೋ ಒಂದು ಸಣ್ಣ ಪುಟ್ಟ ಫಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲ್ಲ, ಅವ್ರು ಪರಿಪೂರ್ಣ ಅನುಗ್ರಹ ಮಾಡಬೇಕು ಅನ್ನೋ ಉದ್ದೇಶದಿಂದ. ಅಹಂ ಅಜ್ಞಾನಜಂ ಅಂತ ಅದಕ್ಕೆ ಅರ್ಥ ಆಗಿರುತ್ತೆ ಪ್ರಾಯ. ಅಜ್ಞಾನಜಂ ಅಂದ್ರೆ ಅಜ್ಞಾನದಿಂದ ಹುಟ್ಟಿದ ಅಂತ ಅರ್ಥ. ಅಜ್ಞಾನಾತ್ ಜಾತಂ ಅಜ್ಞಾನಜಂ. ಯಾಕೆ ಅದಕ್ಕೆ ಅಜ್ಞಾನಜಂ ಅಂತಾನೆ ಮಾಡ್ಬೇಕು? ಯಾಕೆ ಅಜ್ಞಾನಜಂ ಅಂತಾನೆ ಮಾಡ್ಬೇಕು? ಯಾಕೆ? ಎಲ್ಲಿ ವಿಶೇಷಣ ಅದು? ಜ್ಞಾನಕ್ಕೆ ವಿಶೇಷಣನಾ? ಅಜ್ಞಾನದಿಂದ ಜನ್ಯವಾದದ್ದು ಯಾವುದು ಅಂತ ಹೇಳ್ತಾ ಇದ್ದಾನೆ. ತಮಃ. ತಮ ಶಬ್ದ ಏನದು? ತಮಃ ತಮಸಿ ತಮಾಂಸಿ. ಹಾಗಾಗಿ ಅಜ್ಞಾನಾತ್ ಜಾತಂ ಅಜ್ಞಾನಜಂ ಅಂತ ಮಾಡಿದೆ. ಯಾಕೆಂದ್ರೆ ಅದು ತಮಸ್ಸಿ ವಿಶೇಷಣ. ತಮಸ್ ಎಂಬುದು ನಪುಂಸಕಲಿಂಗ ಆದ್ದರಿಂದ ಅದನ್ನ ಜಮ್ ಅಂತಾನೆ ಮಾಡ್ಬೇಕು. ಅಜ್ಞಾನ ಜಮ್ ಅಂತಾನೆ ನಿಂತ್ಕೊಳ್ಳುತ್ತೆ. ಆಯ್ತಾ? ತೇಷಾಂ ತಮಃ. ತಮಸ್ಸು ಅಂದ್ರೆ ಸುಖ ದುಃಖಾದಿ ಕ್ಲೇಶ ರೂಪ ಬಂಧಂ. ಸುಖ ದುಃಖ ರೂಪವಾದ ಇವೇ ಮೊದಲಾದ ದುಃಖ. ಆಯ್ತಾ? ಸುಖ ದುಃಖ ಇವೇ ಮೊದಲಾಗಿರತಕ್ಕಂತಹ ಕ್ಲೇಶ ರೂಪವಾದ
ಬಂಧನವನ್ನು ಬಂಧನವನ್ನು ಭಾಸ್ವತ ಪ್ರಕಾಶಮಾನವಾದ, ಅದು ಎಷ್ಟರ ಮಟ್ಟಿಗೆ ಪ್ರಕಾಶ ಆಗಿರ್ಬೇಕು ಅಂತ ಹೇಳಿದ್ರೆ ಮಂದ ದೀಪ ಉಪಯೋಗ ಇಲ್ಲ. ಹೌದಾ ಇಲ್ಲ? ರೂಮಲ್ಲಿ ಎಲ್ಲ ವಸ್ತು ಕಾಣಬೇಕು ಅಂದ್ರೆ ಅದೊಂದು ಸಣ್ಣ ದೇವ್ರ ಮನೆ ದೀಪ ಇಟ್ಟುಕೊಂಡು ನಾವು ಎಲ್ಲ ರೂಮಲ್ಲಿ ಇದ್ದ ಪದಾರ್ಥಗಳನ್ನೆಲ್ಲ ನೋಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ಸಾಧ್ಯವಾ? ಎಲ್ಲ ಪದಾರ್ಥಗಳು ಕಾಣಿಸ್ಬೇಕು, ಬೆಳಕು ಜೋರಾಗಿದೆ. ಈ ಅಜ್ಞಾನವೆಂಬ ತಮಸ್ಸನ್ನ, ಈ ಬಂಧನವನ್ನು ಹೋಗಲಾಡಿಸಬೇಕು ಅಂತಾದ್ರೆ, ಸುಖ ದುಃಖ ರೂಪವಾಗಿರ್ತಕ್ಕಂಥ ಈ ಕ್ಲೇಶವೆಂಬ ಬಂಧನ ಅದು ದೂರ ಆಗಬೇಕು ಅಂತಾದ್ರೆ ಸಣ್ಣ ಪುಟ್ಟ ಬೆಳಕು ಸಾಲದು. ಆಸ್ವತ ವಿರೋಧಿ ನಾಶನ ದಕ್ಷತೆಯ ಪ್ರಕಾಶಮಾನೇನ. ಎಷ್ಟು ಒಳ್ಳೆ ಅರ್ಥ ಕೊಟ್ರು ಪ್ರಾಯ. ಅರ್ಥ ಆಯ್ತಾ ಅಲ್ವಾ? ಓದಿದ್ರೇನೆ ಅರ್ಥ ಆಗುತ್ತೆ. ಹೌದಾ ಇಲ್ಲ? ವಿರೋಧಿ ವಿರೋಧಿ ನಾಶನ. ಯಾವುದು ವಿರೋಧಿ? ಯಾವುದಕ್ಕೆ ವಿರೋಧಿ? ಜ್ಞಾನಕ್ಕೆ ವಿರೋಧಿಯಾದ ಈ ಸುಖ ದುಃಖಾದಿ ಅಜ್ಞಾನವನ್ನ ಅಥವಾ ಈ ಬಂಧನವನ್ನ ಅದನ್ನ ನಾಶ ಮಾಡುವುದಕ್ಕೆ ಸಮರ್ಥವಾದ ಪ್ರಕಾಶ ದಕ್ಷತೆಯ ಪ್ರಕಾಶಮಾನೇನ, ಸಮರ್ಥವಾಗುವಂತೆ ಪ್ರಕಾಶಮಾನವಾದ ಜ್ಞಾನದೀಪೇನ, ಜ್ಞಾನಾಖ್ಯ ದೀಪೇನ. ಜ್ಞಾನದೀಪ ಅಂದ್ರೆ ಜ್ಞಾನವೆಂಬ ಬೆಳಕು ಅಂತ ಅರ್ಥ. ಅಲ್ಲಿ ಆಖ್ಯ ಶಬ್ದಕ್ಕೆ ಎಂಬ ಅಂತ ಅರ್ಥ. ಜ್ಞಾನವೆಂಬ ಬೆಳಕಿನಿಂದ ಆತ್ಮಭಾವಸ್ಥ ತದೀಯ ಚಿತ್ತ ವೃತ್ತಿಸ್ಥ ಸನ್ ವೃತ್ತಸ್ಥ ಸನ್ ವೃತ್ತಿಸ್ಥ ಸನ್. ಆತ್ಮಭಾವಸ್ಥ ಅಂದ್ರೆ ಅರ್ಥ ತದೀಯ ಚಿತ್ತ ವೃತ್ತಿಸ್ಥನ್, ಅವನ ಮನಸ್ಸಿನಲ್ಲಿ ಇದ್ದವನಾಗಿ, ಅವನ ಮನಸ್ಸಿನಲ್ಲಿಯೇ ತಾನು ನೆಲೆಸಿದವನಾಗಿ ನಾನು ನಾಶಯಾಮಿ, ನಾಶ ಮಾಡುತ್ತೇನೆ. ಯಾವುದನ್ನು ನಾಶ ಮಾಡುತ್ತೇನೆ? ಬಂಧನ. ತಮಃ ನಾಶಯಾಮಿ. ಇದಿಷ್ಟು ಅನ್ವಯಾರ್ಥವನ್ನ ನಾವು ಮಾಡಿಕೊಳ್ಳುವ ಕ್ರಮ. ಹಾಗಾದರೆ ಆತ್ಮಭಾವಸ್ಥ ಅನ್ನೋ ಶಬ್ದಕ್ಕೆ ಆ ಜ್ಞಾನಿಗಳ ಚಿತ್ತ, ಅದನ್ನೇ ನಾವು ಆತ್ಮ ಶಬ್ದದಿಂದ ಇಲ್ಲಿ ಪ್ರಕೃತದಲ್ಲಿ ಇಟ್ಕೊಳ್ಬೇಕು. ನಾವು ಆ ಜ್ಞಾನಿಗಳ ಮನಸ್ಸಿನಲ್ಲಿಯೇ ಇದ್ದವನಾಗಿ ವೃತ್ತಿಸ್ಥ ಸನ್. ವೃತ್ತಿ ಅಸ್ಯ ಅಸ್ತಿ ಇತಿ ವೃತ್ತಿಸ್ಥ. ವೃತ್ತೌ ಚಿತ್ತವೃತ್ತೌ ತಿಷ್ಠತಿ ಇತಿ ಚಿತ್ತವೃತ್ತಿಸ್ಥ. ಚಿತ್ತವೃತ್ತಿಸ್ಥ ಸನ್, ಚಿತ್ತವೃತ್ತಿಯಲ್ಲಿ ಇದ್ದವನಾಗಿ ಅಂತ ಅರ್ಥ. ಅಂದ್ರೆ ಮನಸ್ಸಿನಲ್ಲಿ ಇದ್ದವನಾಗಿ, ಅವರ ಮನಸ್ಸಿನಲ್ಲಿ ಇದ್ದುಕೊಂಡು ನಾನು ಅವರಿಗೆ ಬರ್ತಕ್ಕಂಥ ಬಂಧನವನ್ನೆಲ್ಲ ಹೋಗಲಾಡಿಸ್ತೇನೆ. ಇಷ್ಟ ಅಭಿಪ್ರಾಯ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಜ್ಞಾನವೆಂಬ ಉಪಾಯವನ್ನ ನಾನು ಕೊಡ್ತೇನೆ ಅಂತ ಹೇಳಿದ. ಅದೇ ಅದಕ್ಕೆ ಹೀಗೆ ಇಟ್ಕೊಳ್ಳಿ, ಅದಕ್ಕೆ ಕಾರಣವನ್ನು ಇಲ್ಲಿ ಕೊಡ್ತಾ ಇರೋದು. ಬುದ್ಧಿಯೋಗವನ್ನು ನೀನು ಕೊಡ್ತೀನಿ ಅಂತಾದ್ರೆ ನೀನು ಅವ್ರ ಕಣ್ಣಿಗೆ ಕಾಣ್ತೀಯಪ್ಪ, ನಿನ್ನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಅರ್ಥ ಆಗುತ್ತೆ. ನಿನ್ನ ಪ್ರಾಪ್ತಿ ಹೇಗಾಗುತ್ತೆ? ಅವ್ರಿಗೆ ಬಂಧನ ಇರಬೇಕಾದ್ರೆ, ಅವ್ರಿಗೆ ಬಂಧನ ಅನಾದಿ ಕಾಲದಿಂದ ಅವ್ರಿಗೆ ಬಂಧನ ಇರಬೇಕಾದ್ರೆ ಪ್ರಾಪ್ತಿ ಹೇಗೆ? ಹೇಗೆ ಸಿಗ್ತಿ ಅವರಿಗೆ? ಸಣ್ಣ ಪ್ರಶ್ನೆ. ಈ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಹೌದಾ? ಹಿಂದಿನ ಶ್ಲೋಕದಲ್ಲಿ ನಾನು ಯಾರು ಈ ರೀತಿಯಾಗಿ ತಿಳ್ಕೊಳ್ತಾರೆಯೋ ಅವರಿಗೆ ನನ್ನ ಸಾಕ್ಷಾತ್ಕಾರಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದ. ಹೌದಾ? ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಬುದ್ಧಿಯೋಗಂ ದದಾಮಿ ಅಂತ ಹೇಳಿದ. ಅಂದ್ರೆ ಆ ಬುದ್ಧಿಯೋಗ ನಿನ್ನ ದರ್ಶನಕ್ಕೆ ಕಾರಣ. ಅನಾದಿ ಕಾಲದಿಂದ ಬುದ್ಧಿ ಅವರಿಗೆ ಬಂಧನ ಇರಬೇಕಾದ್ರೆ ನಿನ್ನ ಪ್ರಾಪ್ತಿ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಒಂದು ಅವಾಂತರ ಪ್ರಶ್ನೆ ಮಾಡ್ಕೊಂಡ್ರೆ, ಇಲ್ಲಪ್ಪ ನಾನು ಅವರ ಬಂಧನವನ್ನೆಲ್ಲ ನಾಶ ಮಾಡಿ ಬಿಡ್ತೇನೆ, ಅವಾಗ ಅವ್ರಿಗೆ ಬುದ್ಧಿ ಕೆಲಸ ಮಾಡುತ್ತೆ, ನನ್ನ ದರ್ಶನವನ್ನು ಅವ್ರಿಗೆ ಮಾಡಿಸಿಬಿಡುತ್ತೆ, ಮತ್ತೆ ಅಲ್ಲಿಗೆ ಹೋಗಿ ಲಿಂಕ್ ತಗೊಳ್ಳು. ಅವಾಗ ಸರಿ ಮನಸ್ಸಿಗೆ ಬಂತ. ಅದಕ್ಕೆ ಮೊದಲು ಪ್ರಶ್ನೆ ಹಿಂದಿನ ಶ್ಲೋಕದಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾನೆ. ಅವರಿಗೆ ನಾನು ನನ್ನ ದರ್ಶನಕ್ಕೆ ಏನ ಮಾಂ ಉಪಯಾಂತಿ, ಯಾವುದರಿಂದ ಅವರು ನನ್ನನ್ನು ಹೊಂದುತ್ತಾರೆಯೋ ಅಂಥ ಬುದ್ಧಿಯನ್ನ ನಾನು ಅಂತ ಜ್ಞಾನವನ್ನು ಅವರಿಗೆ ಕೊಡ್ತೇನೆ ಅಂತಂದ. ಹೌದಾ? ಹಾಗಾದ್ರೆ ಅವರು ಜ್ಞಾನ ಬಂತು ಅಂತಾರೆ, ಅವರು ನಿನ್ನನ್ನು ಪಡ್ಕೊಳ್ತಾರೆ ಅಂತ ಅರ್ಥ. ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ಭಗವಂತ ನಿನ್ನ ಪ್ರಾಪ್ತಿ ಹೇಗೆ? ಅವಾಗ ಅನಾದಿ ಕಾಲದಿಂದ ಅವರಿಗೆ ಬಂಧನ ಇದೆಯಲ್ವಾ?
ಆ ಬಂಧನ ಇರಬೇಕಾದ್ರೆ ನಿನ್ನ ಪ್ರಾಪ್ತಿ ಹೇಗಾಗುತ್ತೆ? ಇಲ್ಲ, ಅವನ ಮನಸ್ಸಿನ ಒಳಗೆ ಇದ್ದುಕೊಂಡು ನಾನು ಆ ಬಂಧನ ನಾಶ ಮಾಡಿ ಬಿಡ್ತೇನೆ, ಆಗ ನನ್ನ ಜ್ಞಾನ ಕೊಟ್ಟಿರ್ತೇನಲ್ಲ ಜ್ಞಾನ, ಅದರಿಂದ ನನ್ನ ದರ್ಶನ ಮಾಡಿಕೊಳ್ಳುತ್ತಾರೆ ಅಂತ ಅರ್ಥ ಆಯ್ತಾ ಇವಾಗ? ಏನಿದ್ರು ಯಾವುದು ಎಲ್ಲ ಆಯ್ತಲ್ಲ. ವಿರೋಧಿ ನಾಶನ ದಕ್ಷತೆಯ ಪ್ರಕಾಶಮಾನೇನ ಜ್ಞಾನಾಖ್ಯ ದೀಪೇನ ಆತ್ಮಭಾವಸ್ಥ ಅಂದ್ರೆ ಏನರ್ಥ? ತದೀಯ ಚಿತ್ತವೃತ್ತಿಸ್ಥ ಸನ್ ನಾಶಯಾಮಿ ಇತಿ. ಅವರ ಮನಸ್ಸಿನಲ್ಲಿ ಇದ್ದುಕೊಂಡು ನಾನು ನಾಶವನ್ನು ಮಾಡುತ್ತೇನೆ ಅಂತ ಕೃಷ್ಣನ ಅಭಿಪ್ರಾಯ. ನಿಮಗೇನ್ ಬೇಕು? ಎಲ್ಲ ವಾಕ್ಯಗಳಿಗೆ ಅರ್ಥ ಆಗಿದೆ ಅಲ್ವಾ? ಯಾವುದಕ್ಕೆ ಅನುವಾದ ಮಾಡಿಲ್ಲ ಅಂತ ಅನಿಸ್ತು ಮೂಲಕ್ಕೆ? ಅನ್ವಯ ಕೇಳ್ತಾ ಇದ್ದೀರಿ. ಹಾ, ಅದೇ ಅನುವಾದಕ್ಕೂ ಅನ್ವಯ ಯಾವ್ದು ಬಿಟ್ಟಿದ್ದಾರೆ, ಅನುವಾದ ಮಾಡಿದಾರಲ್ಲ ಅಂತ. ಅನ್ವಯ ಹೇಗೆ ಅಂತ? ದೇಶಾಂ ಏವ ಏನ್ ಅನ್ವಯ ಹಾಗೆ. ಅಹಂ ಮೊದಲ ಕ್ರಿಯಾಪದ ಕರ್ತೃಪದ ಇಟ್ಕೊಂಡ್ಬಿಡಿ. ಅಹಂ ದೇಶಾಂ ಏವ ಅನುಕಂಪಾರ್ಥಂ ಅಜ್ಞಾನಜಂ ತಮಃ ಅಲ್ಲ, ಆಮೇಲೆ ಆತ್ಮಭಾವಸ್ಸಹ ಅಹಂ, ಆಯ್ತಾ? ಅವರ ಮನಸ್ಸಿನಲ್ಲಿಯೇ ಇದ್ದವನಾಗಿ ಭಾಸ್ವತ ಜ್ಞಾನ ದೀಪೇನ ಅಜ್ಞಾನಜಂ ತಮಃ ನಾಶಯಾಮಿ. ಇದು ಅನ್ವಯ. ಅಹಂ ದೇಶಾಮೇವ ಅನುಕಂಪಾರ್ಥಂ ಭಾಸ್ವತ ಜ್ಞಾನ ದೀಪೇನ ಅಜ್ಞಾನಜಂ ತಮಃ ಆತ್ಮಭಾವಸ್ಥಃ ನಾಶಯಾಮಿ. ಇಷ್ಟರಿಗೆ ಅನುಜ್ಞೆ ಮಾಡೋದು ಯಾರು? ಅದಕ್ಕೆ ಹೇಳಿದ್ದು ಹಿಂದಿನದೆಲ್ಲ ಯಾರು ಅನುಸಂಧಾನ ಮಾಡಿಕೊಳ್ತಾರೆ. ಈ ಪ್ರಾರಂಭದಲ್ಲಿ, ಈ ಅಧ್ಯಾಯದ ಪ್ರಾರಂಭದಲ್ಲಿ ಸುಮಾರು 4-5 ಶ್ಲೋಕಗಳಲ್ಲಿ ತನ್ನ ವಿಭೂತಿಯನ್ನು ತಿಳಿಸ್ಕೊಟ್ಟ. ಆಯ್ತಾ? ಯಾರು ಹೀಗೆ ನನ್ನ ವಿಭೂತಿಯನ್ನ ಅನುಸಂಧಾನ ಮಾಡ್ತಾರೆಯೋ ಜ್ಞಾನಿಗಳು, ಅವರಿಗೆ ನಾನು ಇಂಥ ಫಲ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆಯ್ತಾ? ಸುಮ್ಮನೆ ಬೀದಿಲಿ ಹೋಗೋರ ಕುಡುಕರಿಗೆಲ್ಲ ಜೂಜಾಡೋರಿಗೆಲ್ಲ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಆಯ್ತಾ? ಸುಮ್ಮನೆ ಕಾಟಾಚಾರದ ಭಕ್ತಿಯವರಿಗೂ ಇದೆಲ್ಲ ಅನುಗ್ರಹ ಮಾಡೋದಿಲ್ಲ. ಮತ್ತೆ ಬಂಧನ ಇದ್ದಂತೆ ನಮಗೆ ನಿಸ್ವಾರ್ಥವಾದ ಭಕ್ತಿ ಬೇಕು. ಹೀಗೆ ವಿಭೂತಿಯನ್ನ ಚಿಂತನೆ ಮಾಡಬೇಕು, ಆಗ ಬಂಧನ ನಾಶ. ಎಲ್ಲ ಅದು ಪರ್ಯಾಯ ಪದಗಳು. ಆಯ್ತಾ? ಚಿತ್ತಂತು ಚೇತೋ ಸ್ವಾಂತಂ ಚಿತ್ತಂ ಸ್ವಾಂತಂ ಹೃನ್ಮಾನ ಸಮ್ಮನಃ ಅಂತ ಕೋಶ. ಚಿತ್ತವೃತ್ತಿಸ್ಥನ್ ಅಂದ್ರೆ ಮನಸ್ಸಿನಲ್ಲಿ ಇದ್ದವನಾಗಿ ಅಂತ ಅರ್ಥ ಮಾಡಬೇಕು. ಅವರ ಮನಸ್ಸಿನಲ್ಲಿ ಏನಾಗಿದ್ದುಕೊಂಡು ಅವರ ಸಂಸಾರಾದಿಯಾಗಿ ಏನು ಅವರ ಮನಸ್ಸಿನಲ್ಲಿ ಅಜ್ಞಾನ ಹತ್ತಿದೆ, ಆ ಅಜ್ಞಾನವನ್ನು ನಾನು ನಾಶ ಮಾಡುತ್ತೇನೆ. ಎಲ್ಲಿ ಹುಟ್ಟಿದೆಯೋ ಅಲ್ಲಿ ಇದ್ದುಕೊಂಡೇ ನಾಶ ಮಾಡುತ್ತಾನೆ ಅಂತ ಅರ್ಥ. ಅಲ್ಲ, ಅದಕ್ಕೆ ಅರ್ಥ ಮಾಡಬೇಕು. ಆತ್ಮಭಾವಸ್ಥ ಅಂದ್ರೆ ಜೀವನಲ್ಲಿ ಇದ್ರೆ ಜೀವನ ಮನಸ್ಸಿನಲ್ಲಿ ಅಂತ ಅರ್ಥ ಮಾಡಿ. ಯಾಕಂದ್ರೆ ಅಜ್ಞಾನ ಹುಟ್ಟಿದ್ದೇ ಅಲ್ಲಲ್ವಾ? ನಾವು ಚಿಂತನೆ ಯಾವುದು ಮಾಡೋದು? ಆ ಚಿಂತನೆ ಮಾಡೋ ಸಾಮರ್ಥ್ಯ ಮನಸ್ಸಿಗೆ ತಾನೇ ಇರೋದು. ಆಗ ಭಗವಂತನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಮನಸ್ಸಿಗೆ ಆಗ್ತಾ ಇಲ್ಲ, ನಮ್ಮ ಚಿತ್ತಕ್ಕೆ ಆಗ್ತಾ ಇಲ್ಲ, ನಮ್ಮ ಬುದ್ಧಿಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅಜ್ಞಾನ ತುಂಬ ಎಲ್ಲಿದೆಯೋ ಅಲ್ಲೇ ನಾಶ ಮಾಡುದು. ಹಾಗಾಗಿ ಅವರ ಮನಸ್ಸಿನಲ್ಲಿ ನಾನು ಪ್ರವೇಶವನ್ನು ಮಾಡಿ ಅಲ್ಲಿರ್ತಕ್ಕಂಥ ಅಜ್ಞಾನವೆಂಬ ತಮಸ್ಸನ್ನು ನಾನು ನಾಶ ಮಾಡುತ್ತೇನೆ. ಸತತವಾಗಿ ನಮಗೆ ಯೋಚನೆ ಮಾಡೋದು ಮಾತ್ರ ಸತತವಾಗಿ ಯೋಚನೆ ಮಾಡೋದು ಜ್ಞಾನ ಇರಬೇಕು. ಜ್ಞಾನ ಈಗ ಮತ್ತೆ ಜ್ಞಾನ ಇಳಿಯೋದಿಲ್ಲ. ಜ್ಞಾನಿಗಳಿಗೆ ನಾವು ಈ ರೀತಿಯಾದ ಜ್ಞಾನ ಬರಬೇಕು ಅಂತಾದ್ರೆ ನಾವು ಮೊದಲು ಪರೋಕ್ಷ ಜ್ಞಾನ ಬೇಕು. ಆ ಪರೋಕ್ಷ ಜ್ಞಾನ ಗಟ್ಟಿ ಆಯ್ತು ಅಂದ್ರೆ ಆಮೇಲಿಂದ ನಮ್ಗೆ ಅಪರೋಕ್ಷ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಲ್ವಾ? ಮೊದಲು ಪರೋಕ್ಷ ಜ್ಞಾನ ಗಟ್ಟಿ ಆದ್ರೆ ಆಮೇಲಿಂದ ಅಪರೋಕ್ಷ ಜ್ಞಾನ ಬರ್ತದೆ.
ಹಾಗೆ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಹೇಳಿ ನೀವು ಅಲ್ಲಿ ಎಲ್ಲರೂ ಕೇಳಬೇಕು ದೇವರ್ಷಿರ್ನಾರದಸ್ತಥಾ ಎರಡು ಕಡೆ ಅರ್ಥ ಗೊತ್ತಿದೆ ಆಗುತ್ತೆ ಒಂದು ಬಿಟ್ಟು ಹೋಗುತ್ತೆ ಆಯ್ತಾ ದೇವರ್ಷಿ ನಾರದಸ್ತಥಾ ಅಂತ ಅಷ್ಟೇ ಆಗುತ್ತೆ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಃ ತ್ವಾಂ ಋಷಯಃ ಸರ್ವೇ ದೇವರ್ಷಿಃ ನಾರದಃ ತಥಾ ಅಸಿತಃ ದೇವಲಃ ವ್ಯಾಸಃ ಸ್ವಯಂ ಚ ಏವ ಪ್ರವೀಷಿ ಮೇ ಇಷ್ಟು ಪದಚ್ಛೇದ ಕ್ರಮ. ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನನ್ನು ಕುರಿತು, ಹೇ ಕೇಶವ ಸಂಬೋಧನೆ ಮಾಡ್ತಾ ಇದ್ದಾನೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್, ನೀನು ಪರಮ ಪವಿತ್ರನಾಗಿದ್ದಿ. ಪರಂ ಉತ್ತಮನಾದ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಅನೇಕ ಮಾತುಗಳನ್ನು ಹೇಳುತ್ತಾರೆ. ಬ್ರಹ್ಮ ಶಬ್ದಕ್ಕೆ ಏನರ್ಥ? ಬ್ರಹ್ಮ ಅಂದ್ರೆ ಯಾರು? ಅತಸ್ಮಾದುಚ್ಯತೆ ಪರಂ ಬ್ರಹ್ಮ. ಯಾರನ್ನಪ್ಪ ಹೇಳುತ್ತೆ ಪರಬ್ರಹ್ಮ ಅಂತ? ಯಾರನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಯಾರು ಪರಿಪೂರ್ಣರೋ ಅವನೇ ಬ್ರಹ್ಮ. ಲೋಕದಲ್ಲಿ ಪರಿಪೂರ್ಣನಾದ ವ್ಯಕ್ತಿ ಯಾರು? ಭಗವಂತನೇ, ನಾರಾಯಣನೇ ಪರಿಪೂರ್ಣನಾದ ವ್ಯಕ್ತಿ. ಅರ್ಧ ಬ್ರಹ್ಮ ಪರಿಪೂರ್ಣಂ. ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಬ್ರಹ್ಮ ಅಂದ್ರೆ ಯಾರು? ಯಾರು ಪರಿಪೂರ್ಣನೋ ಅವನೇ ಬ್ರಹ್ಮ. ಆಯ್ತಾ?
ಬಹುಸ್ಯಾಂ ಪ್ರಜಾಯೇನ ಇತ್ಯಾದೇಶ. ಹಾಗಾಗಿ ಭಗವಂತ ಪರಂ ಬ್ರಹ್ಮ, ಉತ್ತಮನಾಗಿರತಕ್ಕಂಥ ಬ್ರಹ್ಮ ಅಂದ್ರೆ ಪರಿಪೂರ್ಣನಾದ ವಸ್ತು ಅಂತ. ಪರಂ ಧಾಮ, ಪರಂ ಬ್ರಹ್ಮ, ಪರಂ ಧಾಮ. ಧಾಮ ಶಬ್ದಕ್ಕೆ ಏನ್ ಅರ್ಥ? ಮನೆ ಅಂತ ಅರ್ಥ ಅಲ್ವಾ? ನಮ್ಮ ಮನೆ ಧಾಮ ಅಂತ ಕರೀತಾರೆ. ಯಾಕೆ? ಆಶ್ರಯವಾಗಿದೆ, ಆದ್ದರಿಂದ ಅದು ಧಾಮ. ಹಾಗೆ ಇವನು ಪರಂ ಧಾಮ ಅಂತ ಹೇಳಬೇಕಾದ್ರೆ ಭಗವಂತ ಇಡೀ ಜಗತ್ತಿಗೆ ಆಶ್ರಯನಾಗಿದ್ದಾನೆ. ಭಗವಂತ ಇಡೀ ಜಗತ್ತಿಗೆ ಆಶ್ರಯನಾಗಿದ್ದಾನೆ. ಅದ ಪರಂ ಉತ್ತಮಂ ಧಾಮ ಅಂತ ಅರ್ಥ. ಉತ್ತಮನಾದ ಧಾಮ ಭಗವಂತ, ಉತ್ತಮನಾದ ಧಾಮ ಅಂತ ಹೇಳಿದ್ರೆ ಉತ್ತಮನಾದ ಆಶ್ರಯನಾಗಿದ್ದಾನೆ ಅಂತ ಅರ್ಥ ಮಾಡಬೇಕು. ಪರಮಂ ಪವಿತ್ರಂ, ಪವಿತ್ರ ಅಂದ್ರೆ ಶುದ್ಧ ಅಂತ ಅರ್ಥ. ಎಷ್ಟು ಶುದ್ಧನಾಗಿದ್ದಾನೆ? ಪರಮ ಪವಿತ್ರ. ಪವಿತ್ರಂ ಮಂಗಲಂ ಪರಂ ಹೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ. ಅದರಿಂದ ಪರಂ ಪವಿತ್ರಂ, ಪರಮಂ ಪವಿತ್ರಂ, ಉತ್ತಮವಾದ ಪವಿತ್ರವಾದ ವಸ್ತು ಅಂದ್ರೆ ಅದು ಭಗವಂತನೇ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ ಸರ್, ಹೀಗೆ ಎಲ್ಲ ಋಷಿಗಳು, ನಾರದರು, ಮತ್ತೆ ಅನೇಕ ಜನರು ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ? ಸರ್ವೇ ಋಷಯ ತ್ವಾಂ, ಎಲ್ಲ ಋಷಿಮುನಿಗಳು ನಿನ್ನನ್ನು ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ? ಶಾಶ್ವತಂ ದಿವ್ಯಂ ಪುರುಷಂ ಆದಿದೇವಂ ಅಜಂ ವಿಭುಂ ಆಹುಹು. ಇಷ್ಟು ವಿಶೇಷಣಗಳನ್ನ ನಾರಾಯಣನಿಗೆ ಕೊಡ್ತಾ ಇದ್ದಾನೆ. ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ. ಕೃಷ್ಣ, ನಿನ್ನನ್ನ ಎಲ್ಲರೂ ಹೀಗೆ ಹೇಳ್ತಾರೆ ಹೇಳ್ತಾರೆ ಅಲ್ವಾ? ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಕೂಡ ಅರ್ಥ ಬರೀತಾರೆ. ನೋಡೋಣ ಇವರತಿ ದೇವರ್ಷಿ ಸ್ವಯಂಚ, ನೀನು ಕೂಡ ಹೇಳ್ಕೊಟ್ಟಿದ್ದಿ ಹೀಗೆ. ಇದೆಲ್ಲ ಹೇಳ್ತಾರೆ, ನಾನೇಪ್ಪ ಎಲ್ಲರಿಗೂ ಆಶ್ರಯ ಕೃಷ್ಣನೇ ಹೇಳ್ಕೊಂಡು, ಅವರುಗಳು ಹೇಳ್ತಾರೆ, ನೀನು ಹೇಳ್ಕೊಂಡಿದ್ದಿ. ಕೃಷ್ಣನನ್ನ ಹೊಗಳುತ್ತಾ ಇದ್ದಾರೆ ಅರ್ಜುನ. ಇಷ್ಟು ಈ 2 ಶ್ಲೋಕದ ಅಭಿಪ್ರಾಯವನ್ನು ನಾವು ಕಾಣ್ತೇವೆ. ಅರ್ಥ ಆಯ್ತಾ ಇವಾಗ? ಇಲ್ಲಿ ಸರಿಯಾಗಿದೆ. ಶಂಕರ ಭಾಷೆಗಳು ಮತ್ತೇನಿದೆ ಆ ಜಾಗದಲ್ಲಿ? ಛಂದಸ್ ಹೆಂಗ್ ಸರಿ ಹೋಗುತ್ತೆ? ಏನಾದ್ರು ಪದ ಬೇಕಲ್ಲ, ಒಂದ ಪ್ರಿಂಟ್ ಆಗಿರ್ಲಿಕ್ಕಿಲ್ಲ, ಎಲ್ಲ ಬೇರೆ ಪದ ಇರುತ್ತೆ ಅಲ್ವಾ? ಇದ್ರೆ ಕಳಿಸ್ಕೊಡಿ ನೋಡೋಣ ಯಾವ ರೀತಿ ಇದೆ ಅಂತ ಅರ್ಥ ನೋಡೋಣ. ಏವಂ ಸಂಕ್ಷೇಪೇಣ ವಿಭೂತಿಂ ಯೋಗಂಚ ಶ್ರುತ್ವಾ, ಕೃಷ್ಣ ಅರ್ಜುನ ಹೀಗೆ ಕೃಷ್ಣ ಹೇಳಿದ, ಸಂಕ್ಷೇಪವಾಗಿ ಹೇಳಿದ ವಿಭೂತಿ ಮತ್ತು ಯೋಗ ಎರಡನ್ನೂ ಕೂಡ ಕೇಳಿ ವಿಸ್ತರೇಣ ಜ್ಞಾತು ಕಾಮಃ, ವಿಸ್ತಾರವಾಗಿ ಇದನ್ನ ಕೇಳಬೇಕು ಅಂತ ಇಚ್ಛೆ ಉಳ್ಳವನಾಗಿ ತತ್ ಸ್ತುತಿಪೂರ್ವಕಂ, ಆ ಕೃಷ್ಣನನ್ನ ಸ್ತೋತ್ರ ಮಾಡುವುದರ ಮೂಲಕ ತದ್ವಕ್ತುಂ ಪ್ರಾರ್ಥಯತೆ. ಏನ್ ಮಾಡ್ತಾ ಇದ್ದಾನೆ ಮುಂದಕ್ಕಿದ್ದಾಗಿ ಕೃಷ್ಣ ಅರ್ಜುನ? ಶ್ರೀ ಭಗವಾನ್ ಉವಾಚ ಅಂತ ಕೃಷ್ಣನ ಮಾತನ್ನ ಹೇಳ್ತಾ ಇದಕ್ಕಿದ್ದಾಗ ಅರ್ಜುನ ಉವಾಚ ಅಂತ ಅಂದ್ಬಿಟ್ರು. ಏನ್ ಹೇಳಿ ಹೊರಟ ಅರ್ಜುನ? ಇಷ್ಟು ಕೃಷ್ಣ ಸಂಕ್ಷೇಪವಾಗಿ ಹೇಳಿದ ವಿಭೂತಿ ಮತ್ತು ಯೋಗಗಳನ್ನ ಕೇಳಿ ಮುಂದಕ್ಕೆ ಹೊರಲಿಕ್ಕೆ ಶುರು ಮಾಡಿದ ಕೃಷ್ಣ. ಆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದ, ಕೃಷ್ಣ ಸಂಕ್ಷೇಪವಾಗಿ ಕೇಳಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ, ವಿಸ್ತಾರವಾಗಿ ಹೇಳಬೇಕು ಅಂತ ಸ್ವಲ್ಪ ಕುಸಲಾಯಿಸ್ಬೇಕು. ಅದು ಆ ಕೆಲಸ ಮಾಡ್ತಾ ಇದ್ದ ಅರ್ಜುನ. ಕೃಷ್ಣನ ಹೊಗಳ್ತಾ ಇದ್ದ, ನೀನ್ ಹಾಗೆ, ನೀನ್ ಹೇಳಿ, ನೀನ್ ಹಾಗಾಗಿ ಇಷ್ಟೆಲ್ಲ ಇದ್ಯಾದ್ರಿಂದ ಹೇಳು ಕೇಳ. ವಾಸ್ತವಿಕ ಕೃಷ್ಣನಿಗೆ ಇಷ್ಟೆಲ್ಲ ಬೇಕಾಗಿಲ್ಲ, ಕೇಳುವವರು ಸಿಕ್ಕರೆ ಸಾಕು, ಹೇಳಲಿಕ್ಕೆ ತಯಾರಿದ್ದಾನು. ಹಾಗಾಗಿ
ರಾಯರದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಏವಂ ಸಂಕ್ಷೇಪೇಣ ಉಕ್ತಂ ವಿಭೂತಿಂ ಯೋಗಂಚ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಸಂಕ್ಷೇಪವಾಗಿ ಹೇಳಿದ ವಿಭೂತಿ ಮತ್ತು ಯೋಗ ಇವುಗಳನ್ನ ಶ್ರವಣ ಮಾಡಿದ ಅರ್ಜುನ ವಿಸ್ತರೇಣ ಜ್ಞಾತು ಕಾಮಸ್ಸನ್, ವಿಸ್ತಾರವಾಗಿ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ ತತ್ ಸ್ತುತಿ ಪೂರ್ವಕಂ, ಆ ಕೃಷ್ಣನನ್ನ ಸ್ತೋತ್ರ ಮಾಡುವುದರ ಮೂಲಕ ತದ್ವಕ್ತುಂ ಪ್ರಾರ್ಥಯತೆ. ತದ್ವಕ್ತುಂ ಅಂತ ಹೇಳಿದ್ರೆ ಆ ವಿಭೂತಿ ಮತ್ತು ಯೋಗದ ವಿಸ್ತಾರವನ್ನ ಹೇಳಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಂ ಇತ್ಯಾದಿಭಿ ಸಪ್ತಭಿಹಿ, ಮುಂದಿನ 7 ಶ್ಲೋಕಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸರಿ ಹೋಯ್ತಾ? ಏನು ಮಧುಸಿಂಹ ಅವರು ಅರ್ಥ ಆಯ್ತಾ? ಹೇ ಕೇಶವ ಇತಿ ಅಗ್ರೇತನಂ ಆಕೃಷ್ಯತೆ, ಹಾಗೆ ತಾನೇ ಇರೋದು ಅಲ್ವಾ? ಹಾ, ಎಲ್ಲಿ ಬರುತ್ತಿದು? ಮುಂದೆಲ್ಲೋ ಬರುತ್ತೆ. ಅರ್ಜುನ ಉವಾಚ ಕೇಶವ ಎಲ್ಲಿ ಬರುತ್ತಿದೆ? ಈ ಕೇಶವ ಇಲ್ಲಿ ಬರೋದು ಹೇಗೆ ಅಂತಂದ್ರೆ ಅಲ್ಲಿ ಬರೋದನ್ನ ಇಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ರಾಯ್. ಇಲ್ಲೆಲ್ಲೂ ಇಲ್ಲ. ಆಯ್ತಾ? ಅಲ್ಲಿ ಅಗ್ರೇತನಂ ವಿಷಯದೇ ಕೇಶವ ಅನ್ನೋದು ಮುಂದಿದ್ದ ಹಿಂದೆ ಹಿಂದೆ ಹಾಕೊಳ್ಬೇಕು ಅಂತ ಅರ್ಥ. ಮುಂದಿದೆ ಅದು, ಕೇಶವಾನ್ ಸಂಬೋಧನೆ ಮಾಡ್ತಾನೆ. ಅಲ್ಲಿ ಮುಂದಿದ್ದದನ್ನ ಇಲ್ಲಿ ಹಾಕೊಳ್ರಿ ಅನ್ನೋ ಅಭಿಪ್ರಾಯದಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಕೇಶವ ಇತಿ ಅಗ್ರೇತನಂ ಆಕೃಷ್ಯತೆ. ಇಲ್ಲ 14ರಲ್ಲೇ ಇದೆ ನೋಡ್ರಿ. ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ಅಲ್ಲೇ ಮುಂದಿನ ಶ್ಲೋಕದಲ್ಲಿದೆ. ಆಯ್ತಾ? ಅಲ್ಲೇ ಇರ್ತಕ್ಕಂಥ ಕೇಶವ ಪದವನ್ನು ತೆಗೆದಿಲ್ಲಿ ಹಾಕೊಳ್ರಿ. ಆಕರ್ಷತೆ ಅದನ್ನ ಎಳಿಬೇಕು ಅಂತ ಅರ್ಥ. ಮುಂದೆ ಇದ್ದದನ್ನ ಹಿಂದೆ ಕೆಳ್ಕೊಳ್ರಿ, ಈ ಶ್ಲೋಕಕ್ಕೆ ಎಳೆದು ಹಾಕೊಳ್ರಿ ಅಂತ ಇಲ್ಲೇ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ಅರ್ಜುನನ್. ಹೇ ಕೇಶವ, ಆಯ್ತಾ? ಭವಾನ್ ಪರಂ ಉತ್ತಮಂ ಬ್ರಹ್ಮ, ಪರಿಪೂರ್ಣಂ ವಸ್ತು. ಬ್ರಹ್ಮ ಶಬ್ದಕ್ಕೆ ಪರಿಪೂರ್ಣ ಅಂತ ಅರ್ಥ. ಹೇಗರ್ಥ ಸಿಕ್ತು? ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ರು, ಬ್ರಹ್ಮ ಪರಿಪೂರ್ಣಂ ಅಂತ ಆಚಾರ್ಯ ಭಾಷ್ಯ ಬರೀ. ಪರಿಪೂರ್ಣಂ ವಸ್ತು ಪರಂ ಧಾಮ. ಪರಂ ಧಾಮ ಅಂದ್ರೆ ಏನರ್ಥ? ಉತ್ತಮ ಆಶ್ರಯ, ಉತ್ತಮನಾದ ಆಶ್ರಯನಾಗಿದ್ದೀವಿ. ಪರಮಂ ಪವಿತ್ರಂ, ಆಯ್ತಾ? ಪರಮ ಶಬ್ದಕ್ಕೆ ಪವಿತ್ರನಾಗಿರ್ತಕ್ಕಂಥ ತ್ವಾಂ ನಿನ್ನನ್ನ ಋಷಯ ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಋಷಿಗಳು ಅಷ್ಟೇ ಅಲ್ಲ, ದೇವಋಷಿ ನಾರದ ಅಸಿತಾದಯಶ್ಚ ಪುರುಷಂ. ಒಂದೊಂದಕ್ಕೆ ಅರ್ಥ ಬರಿತಾ ಬಂದ್ರಿ ಇವಾಗ. ಮೂಲದಲ್ಲಿರುವ ಪ್ರತಿಯೊಂದು ಪದಗಳಿಗೆ ಅರ್ಥ ಅದು. ಪುರುಷಂ ಪೂರ್ಣ ಷಡ್ಗುಣಂ ಶಾಶ್ವತಂ ನಿರ್ವಿಕಾರಂ, ಒಂದೇ ರೀತಿ ಇರ್ತಾನೆ. ಶಾಶ್ವತ ಶಬ್ದಕ್ಕೆ ಹಾಗರ್ಥ. ಒಂದು ಕ್ಷಣಕ್ಕೆ ಒಂದು ರೀತಿ ಬಣ್ಣ ಬದಲಾಯಿಸೋದಿಲ್ಲ. ಇಂಥ ಶಾಶ್ವತ ಒಂದೇ ರೀತಿಯಾಗಿರ್ತಾನೆ, ಯಾವುದೇ ವಿಕಾರಗಳಿಲ್ಲ. ದಿವ್ಯ ಲೋಕ ವಿಲಕ್ಷಣ ಅಂತ ಅರ್ಥ. ದಿವ್ಯ ಶಬ್ದಕ್ಕೆ ಲೋಕ ವಿಲಕ್ಷಣ. ಆದಿದೇವಂ ಅಜಂ ಜನ್ಮಹೀನಂ, ಆಯ್ತಾ? ವಿಭುಂ ಎಲ್ಲ ಸ್ಪಷ್ಟವಾಗಿದೆ ಅರ್ಥ. ವಿಭುಂ ವಿಶಿಷ್ಟತೆಯ ವಿವಿಧತೆಯ ಚ ಭವನ ಹೇತುನಾ ವಿಭು ಶಬ್ದ ವಾಚ್ಯಂ ಆಹುಹು. ಭಗವಂತನನ್ನ ವಿಭು ಅಂತ ಕರೀತಾರೆ. ಯಾಕೆ ವಿಭು ಅಂತ ಕರೆದದ್ದು? ವಿಶಿಷ್ಟವಾದ ರೀತಿಯಲ್ಲಿ, ಆಯ್ತಾ? ಅಷ್ಟೇ ಅಲ್ಲ, ವಿವಿಧ ರೀತಿಯಲ್ಲಿ ಅವ ಇದ್ದಾನೆ. ವಿಶಿಷ್ಟನಾಗಿದ್ದಾನೆ ಭಗವಂತ, ನಾನಾ ರೀತಿಯಾಗಿದ್ದಾನೆ ಭಗವಂತ. ಆದ್ದರಿಂದ ಅವನನ್ನ ವಿಭು ಅಂತ ಕರೆದು. ವಿಶೇಷೇಣ ಭವತೀತಿ ವಿಭು, ವಿಶಿಷ್ಟನಾಗಿದ್ದಾನೆ ಅಂತ ಅರ್ಥ. ಅವನನ್ನ ವಿಭು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಸ್ವತಃ ನೀನೇ ನನಗೆ ಈ ವಿಷಯವನ್ನ ಹೇಳಿದ್ದಿ. ಅಹಂ ಸರ್ವಸ್ಯ ಇತ್ಯಾದಿನ ಸ್ವಯಂಚ, ನೀನೂ ಕೂಡ ಮಹ್ಯಂ ಪ್ರವೇಶಿ, ನನಗೆ ನೀನು ಹೇಳಿದ್ದಿ. ಹೌದೇ? ಆ ಶ್ಲೋಕದ ಇದೇ ಅಧ್ಯಾಯದ ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಮಾತು. ಅಹಂ ಸರ್ವಸ್ಯ ಪ್ರಭವಃ, ನಿನ್ನೆ ಅಡ್ಡ ಆ ಶ್ಲೋಕವನ್ನು ನೋಡಿದ್ದೇವೆ. ಹಾಗಾಗಿ ನೀನೇ ನನಗೆ ಹೇಳಿದ್ದಿ, ಇಡೀ ಜಗತ್ತಿನ ಕರ್ತೃ ನಾನೇ ಆಗಿದ್ದೇನೆ ಅಂತ ನಿನ್ನ ಮಹತ್ವವನ್ನ ನೀನೂ ತಿಳಿಸ್ಕೊಟ್ಟಿದ್ದಿ. ನಿನ್ನ ಮಹತ್ವವನ್ನ ಇತರರು ಕೂಡ ಹೇಳ್ತಾರೆ. ಇಂಥ ಸ್ವರೂಪವುಳ್ಳವ ನೀನು. ಸೀತಾ ಅಂದ್ರೆ ಬಿಳಿ,
ಹಸಿತ ಅಂದ್ರೆ ಕಪ್ಪು, ಕಪ್ಪಾಗಿದ್ರೆ ಆ ಋಷಿಗಳು ಹೆಸರು, ಋಷಿಗಳ ಹೆಸರು ಹಸಿತ ಹೆಸರು. ವ್ಯಾಸರು ಅವರನ್ನೇ ಇಟ್ಕೊಳ್ಬೇಕು. ಭಗವಂತನೇ ಆಶ್ರಯ ಇವರಿಗೆಲ್ಲ ಆಶ್ರಯ ಬೇರೆ ಹೆಸರು ಸಾಹಿತ್ಯವಲ್ಲ. ಹೌದು, ಅವ್ರಿಗೆ ಆಶ್ರಯ ಭಗವಂತ ಏನ್ ಹೇಳ್ತಾ ಇದ್ದಾರೆ ಅವರುಗಳೆಲ್ಲ ಹೇಳ್ತಾರೆ ಅಂತ ಹೇಳಿ. ಭಗವಂತ ಇಡೀ ಜಗತ್ತಿಗೆ ಆಶ್ರಯ ಆಯ್ತಾ. ಅವರ ಇಂಥವರೆಲ್ಲ ನಿನ್ನನ್ನ ಹೀಗೆ ಹೇಳುತ್ತಾರೆ ಅಂತ ಹೇಳಿ ವ್ಯಾಸರು ಹೇಳಲಿಲ್ಲ. ಇಡೀ 18 ಪುರಾಣಗಳಲ್ಲಿ ಹೇಳ್ಕೊಂಡು ಬಂದದ್ದೇ ಅಲ್ಲ ವ್ಯಾಸರು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತಿನ ಪಾಠ ಇಲ್ಲಿ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣಂತೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.